ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಜಾತಿ ಮತಭೇದ ಮರೆತು ಎಲ್ಲ ಜನರ ಜೊತೆಗೆ ಬೆರೆತು ಶಿಸ್ತಿನಿಂದ ಗಸ್ತು ತಿರುಗೋ ಕಾಯಕ. ಗತ್ತಿನಿಂದ ನ್ಯಾಯ ಕಾಯೋ ಆರಕ್ಷಕರಿಗೆ ಹಗಲು ರಾತ್ರಿ ನಿದ್ದೆಗೆಟ್ಟು ದುಡಿಯೋ ಧೀರರು, ಬಿಸಿಲು ಮಳೆಗೆ ಕಲ್ಲಿನಂತೆ ನಿಲ್ಲೋ ಶೂರರು. ಹಗಲು ರಾತ್ರಿ ನಿದ್ದೆಗೆಟ್ಟು ದುಡಿಯೋ ಧೀರರು, ಓ ಬಿಸಿಲು ಮಳೆಗೆ ಕಲ್ಲಿನಂತೆ ನಿಲ್ಲೋ ಶೂರರು. ದುಷ್ಟರನ್ನು ಸದೆ ಪಡೆಯೋ ಶೌರ್ಯ ವೀರರು, ನಮ್ಮ ಮನೆ ಬಿಟ್ಟು ಜಗ ಕಾಯೋ ತ್ಯಾಗವಂತರು. ಬೆವರ ಹನಿಯ ಸುರಿಸಿ ಅನ್ಯಾಯದ ಮುಖವ ಕಳಚಿ ನಾಲ್ಕು ದಿಕ್ಕಿಗೆ ಕಾವಲು ನಿಂತು ನಾಡು ನುಡಿಯ ಸೇವೆ ಮಾಡಿ ಸತ್ಯ ಶಾಂತಿ ಮಂತ್ರ ಜಪಿಸೋ ಆರಕ್ಷಕರಿಗೆ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. 2025ನೇ ಸಾಲಿನ TV9 ಸೆಲ್ಯೂಟ್ ಈ ಮಹಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. TV9 ಸೆಲ್ಯೂಟ್ 2025 ಅಸೋಸಿಯೇಟ್ ಸ್ಪಾನ್ಸರ್ ಮೈಸೂರ್ ಸ್ಯಾಂಡಲ್ ಸೋಪ್, supported by K Square Smart City, delivering the perfect plots with excellence at work. ಸೌಖ್ಯ ರೋಬೋಟಿಕ್ ಆರ್ಥೋ ಕೇರ್, ಸರ್ಜರಿ ಇಲ್ಲದೆ ನೋವಿಗೆ ಮುಕ್ತಿ. ಸಿರಿ ಶ್ರೀ ಧರ್ಮಸ್ಥಳ ಗ್ರಾಮೋದ್ಯೋಗ ಸಂಸ್ಥೆಯ ಸಿರಿ ಉತ್ಪನ್ನಗಳು. ನೌಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ್, ಫ್ರಮ್ ದಿ ಹೌಸ್ ಆಫ್ ಶ್ರೀ MS ರಾಮಯ್ಯ. ದಿ ಲಯನ್ ಮಲ್ಟಿಕ್ಯೂಸನ್ ರೆಸ್ಟೋರೆಂಟ್ ಮೈಸೂರು. ಗಿಫ್ಟ್ ಸ್ಪಾನ್ಸರ್ಡ್ ಬೈ ಸ್ಪರ್ಶ್ ಮಸಾಲಾ. ಕಳೆದ 3 ವರ್ಷಗಳಿಂದ TV9 ಪೊಲೀಸ್ ಇಲಾಖೆಯಲ್ಲಿ ಸಾಧನೆ ಮಾಡ್ತಾ ಇರುವಂತಹ ಸಾಧಕರನ್ನ ಗುರುತಿಸಿ ಗೌರವಿಸಿ ಅವರನ್ನ ಸನ್ಮಾನಿಸುವಂತಹ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಮತ್ತೊಮ್ಮೆ ನಾವು ಆ ಸಾಧಕರನ್ನ ಸನ್ಮಾನಿಸುವ ಅದ್ಭುತ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ ಅನ್ನೋದು ಹೆಮ್ಮೆಯ ಸಂಗತಿ. ಎಸ್ ಮಧುಶ್ರೀ, ಬಹಳ ಅದ್ಭುತವಾಗಿ ಹೇಳಿದ್ರಿ ನೀವು. ಒಂದು ಸಂಗತಿ ಏನು ಅಂದ್ರೆ, ನಮ್ದೊಂದು ಧ್ಯೇಯವಾಕ್ಯ ಇದೆ, ಉತ್ತಮ ಸಮಾಜಕ್ಕಾಗಿ. ಪೊಲೀಸರದ್ದು ಕೂಡ ಅದೇನೇನೆ, ಹೌದು, ಉತ್ತಮ ಸಮಾಜಕ್ಕಾಗಿ, ಶಾಂತಿಯುತ ಸಮಾಜಕ್ಕಾಗಿ, ಸೌಹಾರ್ದಯುತ ಸಮಾಜಕ್ಕಾಗಿ. ಸೊ ಅವರು ಅದೇ ಧ್ಯೇಯವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ್ವಿ, ಅವ್ರನ್ನ ಗುರುತಿಸ್ಬೇಕು, ಗೌರವಿಸ್ಬೇಕು, ಅವ್ರಿಗೆ ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಬೇಕು ಅಂತ. ನೋಡಿ, ಬಹಳ ಒಂದು ಅದ್ಭುತವಾದ ಒಂದು ಮಾತಿದೆ. ಒಬ್ಬ ಮನುಷ್ಯನ ಯೋಗ್ಯತೆಯನ್ನು ಹೆಂಗೆ ಅಳಿಬೇಕಂತೆ ಅಂತಂದ್ರೆ, ಅವನು ಎಷ್ಟು ವರ್ಷಗಳಿಂದ ವಿಶ್ವಾಸವನ್ನು ಉಳಿಸ್ಕೊಂಡ್ ಬಂದಿದ್ದಾನೆ ಅದರ ಮೇಲೆ ಅಳಿಬೇಕು ಅಂತ. ನಮ್ದು ನೋಡಿ 19 ವರ್ಷ ಒಂದು ವಾಹಿನಿ ಸದಾ ನಂಬರ್ 1 ಇರುತ್ತೆ ಅಂತಂದ್ರೆ ಅದಕ್ಕೆ ಕಾರಣ ಏನು? ನೋ ಡೌಟ್ ಅದಕ್ಕೆ ಕಾರಣ ನೀವುಗಳು, ಕರ್ನಾಟಕದ ಜನತೆ. ನನಗನ್ಸುತ್ತೆ ವಿಶ್ವದ ಯಾವುದೇ ವಾಹಿನಿ ತೆಗೆದುಕೊಂಡ್ರೂ ಕೂಡ, ನೀವು ಯಾವುದೇ ಚಾನಲ್ ಜ್ಞಾಪಿಸ್ಕೊಳ್ಳಿ, 19 ವರ್ಷ ನಂಬರ್ 1 ಅನ್ನುವಂಥದ್ದು ಇಲ್ವೇ ಇಲ್ಲ. ಈ ಮುಖಾಂತರ TV9 ಕನ್ನಡದ್ದು ನೋ ಡೌಟ್ ಇದೊಂದು ವಿಶ್ವ ದಾಖಲೆ. ಹೀಗಾಗಿ ನಾವು ಯೋಚನೆ ಮಾಡಿದ್ವಿ, ಪೊಲೀಸರನ್ನು ಕೂಡ
ಗುರುತಿಸಬೇಕು, ಅವ್ರನ್ನ ಗೌರವಿಸಬೇಕು, ಈ ಮುಖಾಂತರ ಪ್ರೋತ್ಸಾಹ ಕೊಡಬೇಕು ಅಂತ ಆವಾಗ ನಮಗನ್ಸಿದ್ದೇನೆ ಸಲ್ಯೂಟ್. ಎಸ್, ಅವ್ರನ್ನ ಕರೆಸಿ ಯಾಕೆ ನಾವೊಂದು ಸೆಲ್ಯೂಟ್ ಹೊಡಿಬಾರ್ದು ಕನ್ನಡಿಗರ ಪರವಾಗಿ ಅಂತ ಅನಿಸ್ತು. ಹೀಗಾಗನೇ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಬನ್ನಿ, ಹಾಗಾದ್ರೆ ಇದು ಬಂದದ್ದು ಹೇಗೆ, ಎಷ್ಟು ಜನರನ್ನ ನಾವು ಸನ್ಮಾನ ಮಾಡಿದೀವಿ, ಸತ್ಕಾರ ಮಾಡಿದೀವಿ, ಎಷ್ಟರ ಮಟ್ಟಿಗೆ ಇದು ಪ್ರೇರಣೆ ಆಗಿದೆ, ಆರಂಭದಲ್ಲಿ ಒಂದಷ್ಟು ವಿವರಗಳನ್ನ ನೋಡೋಣ. TV9 ಸಲ್ಯೂಟ್ 2025ರ ಈ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ಕೊಡಲು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಕರ್ನಾಟಕದ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್, DGIGP ಸಲೀಂ ಅವರು, ಹಾಗೆಯೇ TV9 ಮ್ಯಾನೇಜಿಂಗ್ ಎಡಿಟರ್ ರಾಹುಲ್ ಚೌಧರಿ ಅವರು. ಗೃಹ ಸಚಿವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು. TV9 ಸಂಸ್ಥೆಯವರಿಗೆ ನಮ್ಮ ಇಡೀ ಪೊಲೀಸ್ ಇಲಾಖೆಯ ವತಿಯಿಂದ ದೂರದ ಯಾವುದೋ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ನಲ್ಲಿರುವ ಕಾನ್ಸ್ಟೇಬಲಿಂದ ಹಿಡಿದು DGವರೆಗೂ ನಾನು ತಮಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಇದು 3ನೇ ಬಾರಿ ನಾನು ಈ ರಾಜ್ಯದ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಎಷ್ಟು ಹೆಮ್ಮೆ ಇದೆ ನನಗೆ ಅಂತ ಹೇಳಿದರೆ, ಕರ್ನಾಟಕ ಪೊಲೀಸ್ ಇಡೀ ದೇಶದಲ್ಲಿ ಗಮನವನ್ನು ಸೆಳೀತಕ್ಕಂಥ ಪೊಲೀಸ್ ಆಗಿದೆ ಅಂದರೆ ಬಹುಶಃ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಸಂತೋಷ ಆಗುತ್ತೆ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಹೈದರಾಬಾದಿನ ಒಂದು ಸಂಸ್ಥೆ, ಹೈದರಾಬಾದ್ ಯೂನಿವರ್ಸಿಟಿ, ಅವರೊಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಕರ್ನಾಟಕ ಪೊಲೀಸ್ ಈಸ್ ನಂಬರ್ 1 ಇನ್ ದಿ ಕಂಟ್ರಿ ಇನ್ ಟರ್ಮ್ಸ್ ಆಫ್ ಪ್ರೊಟೆಕ್ಟಿಂಗ್ ದಿ ಲಾ ಇನ್ ದ ಸ್ಟೇಟ್. ಅದಕ್ಕಾಗಿ ನಾನು ಹೇಳಿದೆ, ನನಗೆ ಹೆಮ್ಮೆ ಇದೆ ನಮ್ಮ ಪೊಲೀಸ್ ಇಲಾಖೆಯನ್ನು ನಾನು ನಡೆಸೋದಕ್ಕೆ ಅಂತಕ್ಕಂಥ ಮಾತನ್ನು ಭಾಳ ಸಾರಿ ಹೇಳಿದ್ದೇನೆ. ನನಗೆ ಭಾಳ ಸಂತೋಷವೂ ಇದೆ. ಈ ಪ್ರಶಸ್ತಿಯನ್ನು ತಾವು ಕೊಡುವಾಗ ಅವರಿಗೆ ಬಹುಶಃ ಅವರಿಗೆ ಅವರ ಜೀವನದಲ್ಲಿ ಎಲ್ಲೋ ಒಂದು ಕಡೆ ನನಗೆ TV9 ಪ್ರಶಸ್ತಿ ಕೊಟ್ಟರು ಅನ್ನುವಂಥದ್ದು ಅವರ ಇಡೀ ಜೀವನದಲ್ಲೇ ಉಳಿದು ಹೋಗುತ್ತೆ. ಗ್ರೇಟ್. ಅದು ಬಹಳ ಮುಖ್ಯ. ಇದನ್ನು ಗುರುತಿಸಿ ಅವರಿಗೆ ಒಂದೆರಡು ಒಳ್ಳೆಯ ಮಾತನ್ನು ಹೇಳಿದರೆ ಇನ್ನೂ ಹೆಚ್ಚು ಕೆಲಸ ಮಾಡ್ತಾರೆ. ಅದನ್ನು ತಾವು ಮಾಡ್ತಾ ಇದ್ದೀರಿ ಅಂತ ಹೇಳಿ ಮತ್ತೊಂದು ಬಾರಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮಗೆ ಭಾಳ ಸವಾಲುಗಳಿದ್ದಾವೆ. ಎವ್ರಿ ಡೇ ವಿ ಫೇಸ್ ಚಾಲೆಂಜಸ್. ನಿಜ ನಿಜ. ಎವ್ರಿ ಡೇ. ನನಗಂತೂ ನಿದ್ದೆನೇ ಕೊಡೋದಿಲ್ಲ. ಯಾಕೆಂದರೆ ಎಲ್ಲೋ ಒಂದು ಕಡೆ ಯಾರದೋ ಒಬ್ಬರ ಜೀವನ ರಕ್ಷಣೆ ಆಗಬೇಕಾಗ್ತದೆ, ಅಥವಾ ಯಾರದೋ ಆಸ್ತಿ ರಕ್ಷಣೆ ಆಗಬೇಕಾಗ್ತದೆ. ಅದಕ್ಕೆ ಸಮಯ ಮತ್ತೊಂದು ನಾವು ಯಾರೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಭಾಳ ಶಾಂತಿಯಿಂದ ಮನೆಯಲ್ಲಿ ಮಲ್ಕೊಳ್ತೀವಿ, ಶಾಂತಿಯಿಂದ ನಮ್ಮ ಕೆಲಸ ಕಾರ್ಯಗಳು ಮಾಡ್ಕೊಳ್ತೀವಿ. ಆಫೀಸಲ್ಲಿ ಕೂತ್ಕೊಂಡು ನೀವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ರೂಪಿಸ್ತೀರಿ. ಅದಕ್ಕೆಲ್ಲ ಕಾರಣ ಪೊಲೀಸು. ಅದಕ್ಕೆಲ್ಲ ಕಾರಣ ಪೊಲೀಸು. ಅವ್ರ ಹಬ್ಬ ನೋಡೋದಿಲ್ಲ. ನಿಜ. ಯುಗಾದಿ ಹಬ್ಬ ಬಂದರೆ ಬೀದಿನಲ್ಲಿ ನಿಂತಿರ್ತಾರೆ, ರಂಜಾನ್ ಹಬ್ಬ ಬಂದರೆ ಬೀದಿನಲ್ಲಿ ನಿಂತಿರ್ತಾರೆ. ಇದು ನಮ್ಮ ಕ್ರಿಸ್ಮಸ್ ಟೈಮ್ನಲ್ಲಿ ನೋಡ್ಬೇಕು ನೀವು, ಅವರೆಲ್ಲ ಯಾರೂ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಸೆಲೆಬ್ರೇಟ್ ಮಾಡಲಿ ಅಂತ ಅವರು ಬೀದಿನಲ್ಲಿ ನಿಂತಿರ್ತಾರೆ. ನಾನು ಮತ್ತೊಂದು ಬಾರಿ ನಮ್ಮ ಇಡೀ ಪೊಲೀಸ್ ಇಲಾಖೆಯ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಭಾಳ ಉತ್ತಮವಾದ ಕೆಲಸ ಮಾಡಿದ್ದೀರಿ, ಮಾಡ್ತೀರಿ, ಮುಂದೇನೂ ಕೂಡ ಮಾಡಬೇಕು. ನಮ್ಮ ಇಲಾಖೆಗೆ ಒಂದು ಶಕ್ತಿಯನ್ನು ಕೊಟ್ಟು ಹಾಕಿ ನೀವು ಮಾಡ್ತಾ ಇದ್ದೀರಿ. ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಆರಂಭದಲ್ಲಿ ಒಂದು ಸಂಗತಿನ ಹೇಳಬೇಕು. ಇದಕ್ಕಿದ್ದ ಹಾಗೇನೆ ಒಂದು ಹೋಟೆಲಲ್ಲಿ ದೊಡ್ಡ ಮಟ್ಟದ ಸ್ಫೋಟ ಆದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಹೇಳಿದ್ರು, ಇಲ್ಲ ಇದೇನೋ ಸಿಲಿಂಡರ್ ಸ್ಫೋಟ ಆಗಿರಬೇಕು, ಏನೋ ಇರಬೇಕು ಅಂತ. ಆಮೇಲೆ ತಕ್ಷಣಕ್ಕೆ ಪೊಲೀಸರಿಗೆ ಗೊತ್ತಾಯಿತು ಇದು ಸಿಲಿಂಡರ್ ಸ್ಫೋಟ ಅಲ್ಲ, ಇದು ಖಂಡಿತವಾಗ್ಲೂ ಇದೊಂದು ವಿಧ್ವಂಸಕ ಕೃತ್ಯ. ತಕ್ಷಣ ನೋಡಿ ಕಾರ್ಯಾಚರಣೆಗಿಳಿದ್ರು ಪೊಲೀಸರು, ತಂಡಗಳನ್ನು ರಚನೆ ಮಾಡಿದ್ರು. ಯಾವ ರೀತಿ ಅವರ ಹೆಜ್ಜೆ ಗುರುತುಗಳನ್ನು ಹಿಡಿದು ಹೋದ್ರು, ಯಾವ ಪರಿ ಹೆಡೆಮುರಿ ಕಟ್ಟಿದ್ರು, ಏನದು ಘಟನೆ ಬನ್ನಿ ನೋಡೋಣ.
ಹಗಲಿರುಳು ಶ್ರಮಿಸಿದಂತಹ ಈ ಸಾಧಕ ಪೊಲೀಸರನ್ನ ನಾವು ಸನ್ಮಾನ ಮಾಡಲೇಬೇಕು. ಹಾಗಾಗಿ ಇವರನ್ನ ಸನ್ಮಾನಿಸಲು ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು, ಹಾಗೇನೆ ನಟ ಶರಣ್ ಅವರು ಮತ್ತು ಎಡಿಜಿಪಿ ಆಗಿರುವಂತಹ ಸೌಮೇಂದ್ರ ಮುಖರ್ಜಿ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಇನ್ನು ಗೌರವ ಸ್ವೀಕರಿಸಲು ವೇದಿಕೆ ಮೇಲೆ ಬರಬೇಕಾಗಿ ಎಸಿಪಿ ನವೀನ್ ಕುಲಕರ್ಣಿ ಅವರು, ಹಾಗೇನೆ ಎಸಿಪಿ ಚಂದನ್ ಕುಮಾರ್, ಇನ್ಸ್ಪೆಕ್ಟರ್ ಶಿವಸ್ವಾಮಿ ಸಿಬಿ, ಇನ್ಸ್ಪೆಕ್ಟರ್ ಬಾಲಾಜಿ, ಇನ್ಸ್ಪೆಕ್ಟರ್ ಪ್ರಕಾಶ್ ಅವರು ವೇದಿಕೆಗೆ ಬರಬೇಕಂತ ವಿನಂತಿ. ಸ್ಪರ್ಶ್ ಮಸಾಲ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಸತೀಶ್ ಜಿ, ಕಾರ್ಯಕ್ರಮದ ಬಗ್ಗೆ ಏನಂತೀರಿ ಸರ್? ಸೊ ಈ ಥರ ತಾವು ಕಾರ್ಯಕ್ರಮ ಮಾಡೋದು ಒಂದು ಅವರಿಗೆಲ್ಲ ಪ್ರೇರಣೆ. ಕಷ್ಟಪಟ್ಟು ಇಂಥ ಕೇಸ್ಗಳನ್ನು ಸಾಲ್ವ್ ಮಾಡ್ತಾರೆ. ಸೊ ನೀವು ಅವ್ರನ್ನ ಗುರುಸುವಂಥ ಕಾರ್ಯ ಕಳೆದ 4 ವರ್ಷಗಳಿಂದ ಮಾಡ್ತಾಯಿದ್ರಿ, ಇನ್ನು 4ನೇ ವರ್ಷದಲ್ಲಿ. ಸೊ ಇದಲ್ಲದೆ ಇನ್ನೂ ಬೇರೆ ಬೇರೆ ವಿಂಗ್ ಇದೆ ಅವ್ರದ್ದು, ಅಲ್ಲಿ ಕೂಡ ಅವ್ರಿಗೆ ಪ್ರೋತ್ಸಾಹ, ಸಮಾಜಕ್ಕೆ ಗುರುತಿಸುವಂಥ ಕೆಲಸ ಮಾಡ್ತಾಯಿದ್ರೆ ಇದು ಮುಂದುವರಲಿ. ಅವ್ರಿಗೆ ಈ ಪ್ರೇರಣೆಯಿಂದ ಇನ್ನೂ ನಮ್ಮಲ್ಲಿ ಭಾಳಷ್ಟು ಕ್ರೈಮ್ಗಳನ್ನು ತಡೆಗಟ್ಟುವಂಥ TV9 ಮುಂದಾಗಿದೆ. ಅದಕ್ಕೆ ನಮ್ಮೆಲ್ಲ ಸಂಪೂರ್ಣ ಬೆಂಬಲ ಇದೆ. ಭಾಳ ಪುಣ್ಯದ ಕೆಲಸ. ಇವತ್ತು ನನ್ನ ಕೈಯಿನಲ್ಲಿ ಈ ಥರದ ಒಂದು ಪುಣ್ಯದ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು TV9 ಕೊಟ್ಟಿರೋವಂಥದ್ದು. ಯಾಕಂತಂದರೆ ಇವತ್ತು ಇಲ್ಲಿ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಈ ಮಹನೀಯರು, ಅವರು ನಿದ್ದೆಗೆಟ್ಟು ಕೆಲಸ ಮಾಡೋದ್ರಿಂದ ನಾವೆಲ್ಲರೂ ನಿದ್ದೆನ ಆರಾಮಾಗಿ ಮಾಡ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ನಾವು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೀವಿ ಅಂತಂದರೆ ಅವರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇರೋವಂಥದ್ದು. ಖಂಡಿತವಾಗಲೂ ಅವರಿಗೆ ಸೆಲ್ಯೂಟ್ ಕೊಡೋವಂಥ ಒಂದು ಕೆಲಸ ಇವತ್ತು TV9 ಮಾಡ್ತಾ ಇದೆ ಅಂತ ಅನ್ನೋದಾದರೆ TV9ಗೆ ಒಂದು ದೊಡ್ಡ ಸೆಲ್ಯೂಟು ಸರ್. ಖಂಡಿತವಾಗ್ಲೂ ಥ್ಯಾಂಕ್ ಯು ಸರ್. ಈ ಥರದ ಒಂದು ಕಾರ್ಯ ನಿರಂತರವಾಗಿ ಆಗ್ತಾ ಇರಲಿ. ಈ 3 ವರ್ಷ ಅಂತ ಅನ್ನೋವಂಥದ್ದು 30 ವರ್ಷ ಆಗಲಿ, 300 ವರ್ಷ ಆಗಲಿ ಅಂತ ಅನ್ನೋವಂಥದ್ದು ನನ್ನ ಆಶಯ. ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ತಮ್ಮ ಸರದಿ. ತಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಾವೆಲ್ಲರೂ ಒಬ್ಬ ಕಾನ್ಸ್ಟೇಬಲಿಂದ ಹಿಡಿದು DG ಅವ್ರವರೆಗೆ ಸುಮಾರು 1 ಲಕ್ಷ ಜನ ಇದ್ದೀವಿ. ಈ ಥರ ಒಂದು ಕಾರ್ಯಕ್ರಮ ಮಾಡಿಕೊಂಡು ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ ಗುರುತಿಸಿ, ಅವರಿಗೆ ಗೌರವಿಸಿ, ಅವರಿಗೆ ಸನ್ಮಾನ ಕೊಡೋದು ಕೆಲಸ ಭಾಳ ಕಡಿಮೆ ಜನ ಮಾಡ್ತಾರೆ. ಸೊ ಅದಕ್ಕೆ ಇದರಿಂದ ನಮ್ಮವರಿಗೆ ನಿಜವಾಗಿ ಒಂದು ಪ್ರೋತ್ಸಾಹನೆ ಸಿಗುತ್ತೆ ಮತ್ತು ಅವರು ಇನ್ನೂ ಒಳ್ಳೆ ಕೆಲಸ ಮಾಡ್ತಾರೆ. ಸೊ ಎಂಟೈರ್ TV9 ಟೀಮ್ಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.